ಸರ್ ನಂಗೆ ಅದೊಂದು ಯಾವತ್ತೂ ಕಾಡುತ್ತೆ, ಈ ಕಾಮಗಾರಿ ಅಂತ ಒಂದಷ್ಟು ಹಣ ಬಿಡುಗಡೆ ಆಗುತ್ತೆ. ಆ ಹಣ ನಿಜಕ್ಕೂ ಅಲ್ಲಿ ಯಾವತ್ತೂ ಕೂಡ ಅದು ಕಂಪ್ಲೀಟ್ ಅಲ್ಲಿಗೆ ಆಗೋದೇ ಇಲ್ಲ. ಒಂದು ರಸ್ತೆ ಅಂತ ಬಂದರೆ, ಯಾವುದೋ ಒಂದು ಕಟ್ಟಡ, ಸರ್ಕಾರಿ ಯಾವುದೋ ಒಂದು ಆಸ್ಪತ್ರೆ ಕಟ್ಟಿಸ್ತಾ ಇದೀವಿ ಅಥವಾ ಒಂದು ರಸ್ತೆ ಅಂತ ಬಂದಾಗ ನಿಜಕ್ಕೂ ಆ ಕಂಪ್ಲೀಟ್ ಹಣ ಅಲ್ಲಿ ಬಳಕೆ ಆಗುತ್ತಾ? ಆಗಲ್ಲ ಅಂತ ಗೊತ್ತು. ಯಾಕೆ ಅಂತ ನೋಡಿ, ಅಲ್ಲಿ ನಿಲ್ಸ್ಬಿಡ್ಬೇಡಿ. ಏನ್ ಹೇಳಿ, ಅಲ್ಲಿ ನಿಲ್ಸದ್ ಕೂಡಲೇ ಬೈತೀರಾ ಅಷ್ಟೇ. ಕಾಮಗಾರಿ ನಾವು ಅದನ್ನ ಕೆದಕಿದ್ರೆ ನಮ್ಗೆ ಉತ್ತರನೂ ಸಿಗಲ್ಲ. ಇಲ್ಲ ಸಿಗುತ್ತೆ, ನೀವು ಹುಡುಕಿಲ್ಲ ಅಷ್ಟೇ. ಹೇಳಿ ಒಂದ್ ನಿಮಿಷ, ಇಲ್ಲ ನಾವೇ ಲೆಟಸ್ ಎಕ್ಸ್ಪ್ಲೋರ್. ಒಂದು ಕಳಪೆ ಕಾಮಗಾರಿ ನಿಂತೋಗಿದೆ, ಏನಕ್ಕೆ ಅಂತ ವಿಚಾರಿಸಿ. ಅವ್ನು ಯಾರೋ ಸರಿ ಇಲ್ಲ, ಮೋಸ ಮಾಡ್ಬಿಟ್ಟಿದ್ದಾನೆ, ಇದು ಸ್ಟ್ರೈಟ್ ಆನ್ಸರ್, ನನಗೆ ಆನ್ಸರ್ ಸಿಕ್ಬಿಟ್ಟಿದೆ, ಯಾರು ಸರಿ ಇಲ್ಲ, ಇಲ್ಲೆಲ್ಲ ಡಬ್ಬಾಗಳು ಅಂತ ಬೈಯೋದು ಒಂದು. ಸ್ವಲ್ಪ ವಿಚಾರಿಸಿ ಅವ್ನಿಗೇನ್ ಪ್ರಾಬ್ಲಮ್ ಆಗಿದೆ, ಅಲ್ಲಿರೋ ಕಾಂಟ್ರಾಕ್ಟರ್ ಆಗ್ಲಿ, ಇಂಜಿನಿಯರ್, ಅವ್ರಿಗೇನು ಹಾಳು ಮಾಡ್ಬೇಕು ಅಂತಿಲ್ಲ. ಕೇಳಿ ಒಂದ್ ನಿಮಿಷ, ಅವ್ರಿಗೇನು ಯಾರಿಗೂ ಈ ದೇಶ ಹಾಳು ಮಾಡ್ಬೇಕು ಅಂತಿಲ್ಲ. ಅವ್ರಿಗೂ ಗೊತ್ತು ನಾವು ಈ ರೋಡಲ್ಲಿ ಓಡಾಡ್ತೀವಿ ಅಂತ. ಹೇಳಿ, ನಾವು ಈಸಿಯಾಗಿ ಹೇಳ್ಬಿಡಿ ಅವ್ನು ಸರಿ ಇಲ್ಲ. ಇಲ್ಲಪ್ಪ ಹಂಗೆ ಹೇಳ್ಬೇಡ, ಒಂದ್ ಚೂರು ವಿಚಾರ ಅವ್ರಿಗೂ ಅವಕಾಶ ಕೊಡಿ. ಅವ್ನು ಕೇಳಿ ನೋಡಿ, ಸರ್ ಫಂಡ್ಸ್ ಬಂದಿಲ್ಲ ಸರ್ ಅಂತಾನೆ. ಸರ್ ಫಂಡ್ಸ್ ಬಂದ್ರೆ ಆಗತ್ತಾ ಸರ್? ಫಂಡ್ಸ್ ಬರ್ಬೇಕಾರಲ್ಲ 30% 40% ಕೊಡಬೇಕು, ಕೇಳಿ ಕೊಡಬೇಕು ಅಂತಾನೆ. ಅಲ್ಲ ಅವ್ನು ಕೆಲಸ ಮಾಡಿಸ್ಬೇಕು, ದುಡ್ಡು ಖರ್ಚಾಗತ್ತೆ. ಏನ್ ಹೇಳಿ, ಅವ್ರದ್ದೊಂದು ಲಾಭ ಇಟ್ಕೊಂಡು ಮಾಡಿರ್ತಾರೆ. ನೀವು ಮೇಜರ್ ಅಲ್ಲೇ ಕೊಡ್ಬೇಕು, ಯಾಕೆ ಅಲ್ಲಿ ಕೊಡಬೇಡ್ರಿ ಅಂದ್ರೆ ನಿಮ್ ಕೆಲಸನೇ ಸಿಗಲ್ಲ. ಯಾರಿಗೆ ಕೊಡ್ಬೇಕು ಅಲ್ಲಿ ಅವ್ರನ್ನ ಬೈತೀವಿ ನಾವು ಎಲ್ಲ. ರೀ ಕರಪ್ಷನ್ ರೀ, ಇಲ್ಲಿ ಮೇಲಿರಲ್ಲ. ಅವ್ನು ಯಾಕೆ ಕೇಳ್ತಾನೆ ಅಂತ ಯೋಚನೆ ಮಾಡಿ. ಎಲ್ಲದಕ್ಕೂ ಒಂದು ಕ್ವಶನ್ ಆಗ್ತಾ ಹೋಗಿ, ಯಾಕೆ ಹೇಳಿ, ಅವ್ನು ಖರ್ಚು ಮಾಡಿರ್ತಾನೆ ಪಾಪ. ಮಾಡೋ ಕೆಲಸ ಬಿಟ್ಬಿಡೋರೆಲ್ಲ ನನ್ನ ಜೊತೆಗೆ ನಾನು ಕೇಳ್ತೀನಿ ಅಂದ್ರು, ನನ್ನ ಜೊತೆ ಮಾಡೋ ಕೆಲಸ ಬಿಟ್ಟೆಲ್ಲ ಬರ್ತಾರ ಸರ್? ನಾನು ಒಬ್ಳೆ ಕೇಳಿ ಹುಚ್ಚೆ. ಅಲ್ಲ ಕೇಳಿ ಅಂದ್ರೆ ನೀವು ಹೋಗಿ ಅವ್ರ ಮನೆ ಹತ್ರ ಕೇಳಬೇಡಿ. ನಿಮ್ಗೆ ಆನ್ಸರ್ ಫಸ್ಟ್ ತಿಳ್ಕೊಳ್ಳಿ ಅಂತ ಹೇಳ್ತಿರೋದು. ನೋಬಡಿ ವಾಂಟ್ಸ್ ಟು ಫೈಂಡ್ ಔಟ್ ಆನ್ಸರ್ಸ್. ಎವ್ರಿಬಡಿ ಹ್ಯಾಸ್ ಗಾಟ್ 101 ಕ್ವಶನ್ಸ್. ಆನ್ಸರ್ ಗೊತ್ತಿರೋದು ಬೈಯೋದು ಅಷ್ಟೇ ನಮಗೆ. ಇದು ಎರಡೇ ನಮಗೆ ಗೊತ್ತಿರೋದು. 100 ಕ್ವಶನ್ ನನ್ನ ಹತ್ರ ಇದೆ, ನಾನು ಬುದ್ಧಿವಂತ. ಆನ್ಸರ್ ಏನ್ ಗೊತ್ತಾ? ಸರಿ ಇಲ್ಲ ನನ್ನ ಮಗ, ಇವ್ರು ಸರಿ ಇಲ್ಲ, ಅವ್ನು ಸರಿ ಇಲ್ಲ. ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡಪ್ಪ. ಅವ್ನು ಯಾಕೆ ಕರಪ್ಟ್ ಆಗಿದ್ದಾನೆ, ಅದ್ರ ಮೇಲಿನ ಸಿಸ್ಟಮ್ ಕರಪ್ಟ್ ಆಗಿದೆ. ಅವ್ನು ಯಾಕೆ ಕರಪ್ಟ್ ಆಗಿದೆ, ಅದ್ರ ಮೇಲೆ ಕರಪ್ಟ್ ಆಗಿದೆ. ಅವ್ರು ಯಾಕೆ ಕರಪ್ಟ್ ಆಗಿದೆ, ನಾನೇ ಮಾಡಿರೋದು ಆ ಕರಪ್ಷನ್ನ. ನನ್ನ ಆಯ್ಕೆನೇ ನಾನು ಹಂಗೆ ಮಾಡಿದ್ದೀನಿ. ಯಾಕೆ ನಾನು ಕರಪ್ಟ್ ಒಂದು ಮಾಡಿಲ್ಲ ಸರ್? ಅವನ ಹತ್ರ ಖರ್ಚು ಮಾಡಿಸಿದ್ಯಲ್ಲಪ್ಪ ನೀನ್ ದುಡ್ಡನ್ನ. ಖರ್ಚು ಮಾಡಿದ್ರೆ ನೀನ್ ಎಲೆಕ್ಟ್ ಮಾಡ್ತೀಯಾ? ಹಣ ಖರ್ಚು ಮಾಡಿದ್ರೆ ನೀನ್ ಎಲೆಕ್ಷನ್ ಮಾಡೋ ಅಂತ ಒಂದು ಸಿಸ್ಟಮ್ ತಂದಿದ್ಯಾ? ತೋರಿಸು, ಒಂದ್ಸತಿ ತೋರಿಸು, ಅವಾಗ ಒಪ್ಕೊಂತೀನಿ, ಸೆಲ್ಯೂಟ್ ಹೊಡಿತೀನಿ. ಸರ್ ಅದು ಹೆಂಗಾಗತ್ತೆ ಅಂದ್ರೆ, ನೀನ್ ಮಾಡ್ಬೇಕಪ್ಪ, ನೀನ್ ಮಾಡ್ಬೇಕಲ್ಲ. ನೀನ್ ಅಂತವ್ರಿಗೆ ಓಟ್ ಹಾಕು. ಪ್ರಚಾರ ಇದ್ರೆ ಓಟ್ ಹಾಕ್ತೀನಿ. ಎಲ್ಲ 100 ಜನ ಅಂತೀರಿ, ನಾನು ಓಟ್ ಹಾಕ್ತೀನಿ ಅಂದ್ರೆ ವಾಟ್ ಆರ್ ಯು ಆರ್ ಎಲ್ಲಿದೆ ನೀವು? ಡಿಫ್ರೆಂಟ್ ಹೆಂಗಾಗ್ತೀರಾ ನೀವು? ಆದ್ರೂ ಕೂಡ ಪ್ರಚಾರ ಇಲ್ಲ, ನಾವಲ್ಲಿ ನಿಂತಿದೀವಿ ಅಂತ ಆದ್ರೂ ಗೊತ್ತಾಗಬೇಕಲ್ಲ ಸರ್? ಅದು ಗೊತ್ತಾಗಕ್ಕೆ ನೀವು 1000 ಮಾಧ್ಯಮ ಇದೆ, ಗೊತ್ತಾಗದೆ ಏನಿಲ್ಲ. ನಾನು ಬಯಸಿದ್ರೆ ತಿಳ್ಕೊಬೇಕು, ನನ್ನ ಏರಿಯಲ್ಲಿ ಎಷ್ಟು ಜನ ನಿಂತಿಯ ನನಗೆ ಗೊತ್ತಾಗತ್ತೆ. ಈಗ 50 1 ರೂಪಾಯಿ ಇಸ್ಕೊಂಡು ಯಾರೋ ಮಂಡ್ಯದಿಂದ ಒಬ್ರು ನಿಂತಿದ್ರು. ಎಷ್ಟು ಸೇವೆ ಮಾಡಿದಾರೆ ಅವರು ಹೇಳಿ? ಎಷ್ಟು ಸೇವೆ ಮಾಡಿದ್ದಾರೆ? 1 ರೂಪಾಯಿ 50 ಪೈಸೆನ ಇಸ್ಕೊಂಡು ಎಷ್ಟೋ ಜನಕ್ಕೆ ಅವರು ಮೆಡಿಕಲ್ ಸರ್ವಿಸ್ ಕೊಟ್ಟಿದ್ದಾರೆ. ಅವ್ರು ನಿಂತಿರೋದು ಗೊತ್ತಿಲ್ವಾ? ಗೊತ್ತಿರುತ್ತೆ. ಶಿವರಾಮ್ ಕಾರಂತರು ನಿಂತು ಕೂಡ ಅವ್ರನ್ನ ಸೋಲ್ಸಿದ್ರು, ಗೊತ್ತಾ? ಸುಮ್ಮನೆ ಹೇಳ್ಬೇಡಿ ಗೊತ್ತಿಲ್ಲ ಸರ್. ನಾವು ಇದೆಲ್ಲ ಎಸ್ಕೇಪಿಸ್ಟ್ಗಳು ನಾವು ಅಷ್ಟೇ. ಏನು ಹೇಳಿ, ನಾನ್ ಕರೆಕ್ಟು ಅನ್ನೋದು ಅಲ್ಟಿಮೇಟ್ ಆನ್ಸರ್. ಈ ದೇಶದಲ್ಲಿರೋ ಪ್ರತಿಯೊಬ್ಬನು ಕರೆಕ್ಟೇ, ಬೇರೆಯವನ್ ತಪ್ಪಷ್ಟೇ. ನಾನ್ ಕರೆಕ್ಟು, ನೀವು ಸರಿ ಇಲ್ಲ. ಓಕೆ, ವಿ ಆರ್ ಅಕ್ಸೆಪ್ಟೆಡ್. ನಾನು ಸರಿ ಇಲ್ಲಪ್ಪ, ನೀವೇ ಕರೆಕ್ಟು. ಯು ಆರ್ ರನ್ನಿಂಗ್ ಇನ್ ದಿಸ್ ಸಿಸ್ಟಮ್, ಇಟ್ ಈಸ್ ಗುಡ್, ಗೋ ಹೆಡ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ